ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಸಿಯಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನಲ್ಲಿನೇ ಸಿಂಪಲ್ಲಾಗಿ ಮ್ಯಾಂಗೋ ಚೀಸ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ತೊಗೊಂಡಿದ್ದೀನಿ. 10 ರುಪೀಸ್ ಪ್ಯಾಕೆಟ್ಸ್ದು 2 ತೊಗೊಂಡಿದ್ದೀನಿ. ಸೊ ಈ 2 ಪ್ಯಾಕೆಟ್ ಬಿಸ್ಕೆಟ್ನ ಸ್ವಲ್ಪ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಚೀಸ್ ಕೇಕ್ನ ಸೆಟ್ ಮಾಡೋದಕ್ಕೋಸ್ಕರ ಒಂದು ಟಿಫಿನ್ ಬಾಕ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರಲ್ಲಾದರೂ ಮಾಡ್ಕೊಳ್ಬೋದು. ಇದ್ರಲ್ಲಿ ಹಾಕಿದ್ರೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಬಾಕ್ಸ್ ತೊಗೊಂಡಿದ್ದೀನಿ. ಸೊ ಪುಡಿ ಮಾಡಿರೋ ಬಿಸ್ಕೆಟು, ಅದಕ್ಕೆ ಆಗಷ್ಟೇ ತುಪ್ಪ ಕಾಯಿಸಿದ್ದೆ ನಾನು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ತುಪ್ಪ ಇಲ್ಲ ಅಂತಂದರೆ ಬಟ್ರನ್ನ ಮೆಲ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನು ಆಗಷ್ಟೇ ತುಪ್ಪ ತೆಗೆದಿದ್ದೆ. ಸೊ ಹಾಲಿನ ಕೆನೆಯಿಂದ ತುಪ್ಪ ತೆಗೆಯೋದು ಹೇಗೆ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಒಂದ್ಸಲ ಚೆಕ್ ಮಾಡಿ ನೋಡಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಬಾಕ್ಸ್ನ ಏನಿದೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಸೆಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಸೊ ನಾವಿಲ್ಲಿ ನೆಕ್ಸ್ಟ್ ಲೇಯರ್ಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲೊಂದು 3/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಅದನ್ನು ವಿನೆಗರ್ ಹಾಕಿ ಒಡ್ಕೊಳ್ಳೋಣ. ಫಸ್ಟು ಹಾಲು ಒಡೆದಿದೆ. ಇವಾಗ ಪನ್ನೀರನ್ನ ಸೋಸ್ಕೊಳ್ಳೋಣ. ನೋಡಿ, ಇಷ್ಟು ಪನ್ನೀರ್ ಸಿಕ್ಕಿದೆ. ಇದನ್ನು ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಬಿಕಾಸ್ ನಾವು ಸ್ವೀಟ್ ಮಾಡ್ತಾ ಇರೋದ್ರಿಂದ ಹುಳಿ ಅಂಶ ಇರುತ್ತೆ. ಸೊ ನಾವು ತೊಳ್ಕೊಳ್ಬೇಕು. ಪನ್ನೀರಲ್ಲಿ ಬೇರೆ ಏನಾದರೂ ಲೈಕ್ ಖಾರದ ಐಟಮ್ ಏನಾದರೂ ಮಾಡೋಂಗಿದ್ರೆ ತೊಳೆಯೋ ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡಿ, ಒಂದು ಮುಷ್ಟಿಯಷ್ಟು ಪನ್ನೀರ್ ಸಿಕ್ಕಿದೆ ನನಗೆ. ಸೊ ನಾವು ಇದನ್ನು ಫುಲ್ ಯೂಸ್ ಮಾಡಲ್ಲ, 3/4 ಭಾಗ ಅಷ್ಟೇ ಯೂಸ್ ಮಾಡ್ತೀವಿ. ಸೊ ಇವಾಗ ಮಿಕ್ಸಿ ಜಾರ್ಗೆ ರೆಡಿ ಮಾಡಿ ಇಟ್ಕೊಂಡಿರೋ ಪನ್ನೀರು ಮತ್ತು 2ರಿಂದ 3 ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ 3/4 ಕಪ್ಪಷ್ಟು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ನೆಕ್ಸ್ಟು ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ. ನಾನಿಲ್ಲಿ ಮ್ಯಾಂಗೋನ ನೀವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ. ತುಂಬ ಸಕ್ಕರೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಬಿಕಾಸ್ ಮಾವಿನಣ್ಣಲ್ಲಿ ಕೂಡ ಸಿಹಿ ಇರುತ್ತೆ, ಫ್ರೆಶ್ ಕ್ರೀಮಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಮಿಲ್ಕ್ ಪೌಡರಲ್ಲೂ ಸ್ವೀಟ್ನೆಸ್ ಇರುತ್ತೆ. ಸೊ ನಾನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಲೇಯರ್ ರೆಡಿ ಆಗಿದೆ. ಇವಾಗ ಅದನ್ನು ಕೂಡ ಸೆಟ್ ಮಾಡ್ಕೊಳ್ಳೋಣ. ನಾವೇನು ರುಬ್ಬಿಟ್ಟಿದ್ದೀವಲ್ವ ಆ ಕ್ರೀಮ್ನ ನಾವು ಈ ಬಿಸ್ಕೆಟ್ ಸೆಟ್ ಆಗಿರೋದ್ರ ಮೇಲೆ ಹಾಕ್ಕೊಳ್ಳೋಣ. ಒಂದೆರಡು ಸಲ ಅದನ್ನು ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಸೊ ಏರ್ ಬಬಲ್ಸ್ ಏನಿದೆ ಅದನ್ನು ಹೊರಗಡೆ ಬರುತ್ತೆ. ಅದಾಗಿ ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಸೆಟ್ ಆದಮೇಲೆ ಮ್ಯಾಂಗೋ ಪ್ಯೂರಿ ಏನು ಉಳಿದಿದೆ ಅಲ್ವಾ, ಅದನ್ನು ಒಂದು ತಿನ್ ಲೇಯರ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ನಮ್ಮ ಮ್ಯಾಂಗೋ ಚೀಸ್ ಕೇಕ್ ಏನಿದೆ ಅದನ್ನು ರೆಡಿ ಆಗಿದೆ. ಅದ್ರ ಮೇಲೆ ನಾವೇನು ಮುಂಚೆ ಬಿಸ್ಕೆಟ್ ಪೌಡರ್ ಏನು ಇಟ್ಕೊಂಡಿದ್ವಿ ಅದನ್ನ ಹಾಕ್ಕೊಂಡು ಮೇಲೆ ಗಾರ್ನಿಷ್ ಮಾಡಿಕೊಂಡ್ರೆ ನಮ್ಮ ಮ್ಯಾಂಗೋ ಚೀಸ್ ಕೇಕ್ ರೆಡಿ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.